ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಪರಿಸರವನ್ನು ಉಳಿಸಿ ಬೆಳೆಸಿ ಹಾಗೂ ಕಾಪಾಡಿ. ಮೇ ತಿಂಗಳಲ್ಲಿ ಸುಮಾರು ದಿನಗಳವರೆಗೆ ಮಳೆಯಾಯಿತು. ಆನಂತರ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಬಂತು. ಆ ಚಿಗುರು ಬರೋದಕ್ಕೂ ಮುಂಚೆ ನಾನು ಒಂದು 2 ವಿಡಿಯೋ ಶೇರ್ ಮಾಡಿದ್ದೆ ಎಲ್ಲರಿಗೂ. ನೀವೆಲ್ಲ ನೋಡಿಲ್ಲ ಅಂತಂದರೆ ಖಂಡಿತವಾಗಿ ತಪ್ಪದೆ ನೋಡಿ. ಏನು ಅಂತಂದರೆ ನಿಂಬೆ ಹಣ್ಣಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಕರ್ಪೂರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೂ ಮುಂಚೆ ಕೆಲವೊಂದು ಗುಲಾಬಿ ಹೂವಿನ ರಿಲೇಟೆಡ್ ಟಿಪ್ಸ್ ಕೂಡ ಶೇರ್ ಮಾಡಿದ್ದೆ. ಆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದ ನಂತರ ನನ್ನ ಗಿಡದಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬ್ರಾಂಚ್ನಲ್ಲಿ ಮೊಗ್ಗಿದೆ, ಹೂವಿದೆ, ಕೆಂಪು ಬಣ್ಣದ ಸುಂದರವಾದಂಥ ಚಿಗುರಿದೆ. ಈ ರೀತಿ ಗುಲಾಬಿ ಗಿಡದಲ್ಲಿ ಚಿಗುರು ಬರಬೇಕು ಅಂತಂದರೆ ಸುಮಾರು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅವೆಲ್ಲ ಟಿಪ್ಸನ್ನು ನಾನು ಹಿಂದಿನ ವಿಡಿಯೋನಲ್ಲೂ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ. ಬೇಸಿಗೆಯಲ್ಲಿ ಇಷ್ಟೊಂದು ಗುಲಾಬಿ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ಚೆನ್ನಾಗಿ ಗಿಡಗಳನ್ನು ಆರೈಕೆ ಮಾಡಬೇಕು. ಯಾಕಂತಂದರೆ ಇದೊಂದು ವಿಂಟರ್ ಫ್ಲವರಿಂಗ್ ಪ್ಲಾಂಟ್ ಅಂತಂದರೆ ಇದು ಸೆಪ್ಟೆಂಬರ್ನಿಂದ ಜನವರಿ ಫೆಬ್ರವರಿವರೆಗೂ ತುಂಬಾ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ. ಆದರೆ ಬಿಸಿಲು ಹೆಚ್ಚಾದಂತೆಲ್ಲ ಗುಲಾಬಿ ಗಿಡ ಏನಾಗುತ್ತೆ ಅಂತಂದರೆ ಡಾರ್ಮೆನ್ಸಿಗೆ ಒಳಗಾಗುತ್ತೆ. ಅಂತಂದರೆ ಸ್ವಲ್ಪ ಇದರ ಗ್ರೋತ್ ಸ್ಲೋ ಆಗುತ್ತೆ. ಆದರೆ ನನ್ನ ಗುಲಾಬಿ ಗಿಡದಲ್ಲಿ ನೋಡಿ ಬೆಸಲ್ ಶೂಟ್ಸ್ ಎಷ್ಟೊಂದು ಬರ್ತಾ ಇದೆ. ಈ ಬೆಸಲ್ ಶೂಟ್ಸ್ ಬರೋದಕ್ಕೆ ನಾನು ಹಿಂದೆ ಒಂದು ಫರ್ಟಿಲೈಸರ್ ಕೂಡ ಶೇರ್ ಮಾಡಿದ್ದೀನಿ ಆಲೂಗಡ್ಡೆ ಬಗ್ಗೆ. ಅದನ್ನು ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ಇದೇ ರೀತಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಗುಲಾಬಿ ಗಿಡದಲ್ಲಿ ಹೆಚ್ಚು ಹೆಚ್ಚು ಗ್ರೋತ್ ಬರುತ್ತೆ, ಚಿಗುರು ಬರುತ್ತೆ. ಪ್ರತಿಯೊಂದು ಒಂದು ಬ್ರಾಂಚ್ನಲ್ಲೂ ಕೂಡ ನಿಮಗೆ ಮೊಗ್ಗುಗಳ ಒಂದು ಸುರಿಮಳೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಚಿಗುರು ಬಂದಿದೆ ಅಂತಂದರೆ ಆಲೂಗಡ್ಡೆ ತುಂಬಾ ಹೆಲ್ಪ್ ಮಾಡುತ್ತೆ ಗುಲಾಬಿ ಗಿಡಕ್ಕೆ ಚಿಗುರು ಬರೋದಕ್ಕೆ. ಅದರ ಜೊತೆಗೆ ನಾನು ಹಿಂದಿನ ವಿಡಿಯೋನಲ್ಲೂ ಕೂಡ ಗುಲಾಬಿ ಗಿಡವನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಆನಂತರ ನೋಡಿ ಮತ್ತೆ ಇಷ್ಟೊಂದು ಫ್ಲವರಿಂಗ್ ಆಗಿದೆ. ಇವತ್ತೇ ನಾನು ಮತ್ತೆ ಇದನ್ನು ಏನು ಮಾಡ್ತಾಯಿದ್ದೀನಿ, ಗುಲಾಬಿ ಗಿಡಗಳನ್ನು ಹೂವನ್ನು ಡೆಡ್ ಹೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಡೆಡ್ ಹೆಡ್ಡಿಂಗ್ ಮಾಡೋದ್ರಿಂದ ಹಿಂದೆ ಬರುವಂಥ ಮೊಗ್ಗುಗಳಿಗೆ ಎನರ್ಜಿ ಸಪ್ಲೈ ಆಗುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಮತ್ತೆ ಬರುವಂಥ ಚಿಗುರಿನಲ್ಲಿ ಇರುವಂಥ ಮೊಗ್ಗುಗಳಿಗೆ ಫರ್ಟಿಲೈಸರ್ ಚೆನ್ನಾಗಿ ತಲುಪುತ್ತೆ. ಇದರಿಂದ ಬ್ಲೂಮಿಂಗ್ ಚೆನ್ನಾಗಾಗುತ್ತೆ, ಹೂಗಳು ಚೆನ್ನಾಗಿ ಬರುತ್ತೆ, ದೊಡ್ಡ ಗಾತ್ರದಲ್ಲಿ ಹೂಗಳು ನಮಗೆ ಸಿಗುತ್ತೆ. ಹಾಗಾಗಿ ಹೂಗಳು ಅರಳಿದ ನಂತರ ಅದನ್ನು ತುಂಬ ಹೊತ್ತಿನವರೆಗೆ, ತುಂಬ ದಿನಗಳವರೆಗೆ ಗಿಡದಲ್ಲಿ ಬಿಡಬೇಡಿ. ಯಾಕಂತಂದರೆ ಇದರಿಂದ ಬೇರೆ ಬ್ರಾಂಚಸ್ನಲ್ಲಿ ಬರುವಂಥ ಮೊಗ್ಗುಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಸರಿಯಾಗಿ ತಲುಪಲ್ಲ. ಆನಂತರ ನೋಡಿ ಇದು ಮಿನಿ ವೆರೈಟಿಯ ಗುಲಾಬಿ ಗಿಡ. ಇದರ ಬಣ್ಣದ ಈ ಒಂದು ಹೂವಿನ ಮೇಲೆ ಒಂದು ರೀತಿ ಬಣ್ಣ ಸ್ಪ್ರೆಡ್ ಅಂದರೆ ಸಿಂಪಡಿಸಿದ ಹಾಗೆ ಕಾಣಿಸುತ್ತೆ. ಈ ರೀತಿಯೊಂದು 4 ವೆರೈಟಿದಿದೆ ನನ್ನ ಹತ್ರ. ಆನಂತರ ಇದು ನೋಡಿ ಕಟ್ಟಿಂಗಿಂದ ಬೆಳೆಸಿರುವಂಥ ಗುಲಾಬಿ ಹೂವು. ಈ ಗುಲಾಬಿ ಹೂವನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ. ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಇದರಲ್ಲಿ ಒಂದು 50 ಹೂ ಬಂದಿತ್ತು. ಅಷ್ಟೊಂದು ಹೂಗಳು ಇದರಲ್ಲಿ ಬರ್ತಾಯಿತ್ತು. ಆನಂತರ ನೋಡಿ ನಿಂಬೆ ಹಣ್ಣಿನ ಫರ್ಟಿಲೈಸರ್ ಹಾಕಿದ ನಂತರ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಅದರಲ್ಲಿ ನಾ ವಿಡಿಯೋನಲ್ಲಿ ಫರ್ಟಿಲೈಸರ್ ಹಾಕಬೇಕಾದ್ರೆ ಇದರಲ್ಲಿ ಅಷ್ಟೊಂದು ಹೂಗಳು ಮೊಗ್ಗುಗಳು ಇರಲಿಲ್ಲ. ಆದರೆ ಇವಾಗ ನೋಡಿ ಎಷ್ಟು ಮೊಗ್ಗು ಹೂಗಳು ಬರ್ತಾಯಿದೆ. ಆನಂತರ ಮಳೆ ಇರೋದ್ರಿಂದ ಏನಾಗ್ತಾಯಿದೆ, ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ಸ್ವಲ್ಪ ಎಲೆಗಳು ಕೂಡ ಹಳದಿ ಆಗ್ತಾಯಿದೆ. ಇದು ಮತ್ತೆ ಏನಾಗುತ್ತೆ, ಟೈಮ್ ತಕ್ಕಂಗೆ ನಾವು ಆರೈಕೆ ಮಾಡ್ದಂಗೆಲ್ಲ ಇದು ರಿಕವರಿ ಆಗ್ತಾ ಹೋಗುತ್ತೆ. ಜೊತೆಗೆ ಇದು ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಬಟನ್ ರೋಸ್. ಇದರ ಒಂದು ಮದರ್ ಪ್ಲಾಂಟ್ ಇತ್ತು. ಆದರೆ ಇದು ಏನಾಯಿತು ಅಂತಂದರೆ ಸ್ವಲ್ಪ ನಾನು ಮಧ್ಯದಲ್ಲಿ ಕೇರ್ ಮಾಡೋಕ್ಕಾಗದೆ ನೀರು ಹಾಕದೇ ಇರೋ ಕಾರಣದಿಂದ ಸ್ವಲ್ಪ ಒಣಗೋಯಿತು. ಹಾಗಾಗಿ ನಾನು ಕಟಿಂಗ್ ಹಾಕಿ ಇಟ್ಕೊಂಡಿರೋದ್ರಿಂದ ಆ ಒಂದು ಪ್ಲಾಂಟ್ ಗಿಡ ಹೋದರೂ ಕೂಡ ನನ್ನ ಒಂದು ಗಾರ್ಡನ್ನಲ್ಲಿ ಅದೇ ವೆರೈಟಿಯ ಒಂದು ಇನ್ನೊಂದು ಗಿಡವನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಡೆಡ್ ಹೆಡ್ಡಿಂಗ್ ಮಾಡೋದ್ರಿಂದ ನೋಡಿ ಈ ರೀತಿ ಗಿಡದಲ್ಲಿ ಚಿಗುರು ಬರುತ್ತೆ. ಪ್ರತಿಯೊಂದು ಬ್ರಾಂಚ್ನಲ್ಲಿ ನಿಮಗೆ ಹೂಗಳು ನೋಡೋದಕ್ಕೆ ಕೂಡ ಸಿಗುತ್ತೆ. ನೋಡಿ ಎಷ್ಟು ಚಿಗುರಿದೆ ಅಂತಂದರೆ ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಸೊ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಲೂಗಡ್ಡೆ ಫರ್ಟಿಲೈಸರನ್ನು 8ರಿಂದ 15 ದಿನಗಳಿಗೊಮ್ಮೆ ಯೂಸ್ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆನಂತರ ಇನ್ನೊಂದೇನು ಅಂತಂದರೆ ಗುಲಾಬಿ ಗಿಡಕ್ಕೆ ಆ್ಯಸಿಡಿಕ್ ಸಾಯಿಲ್ ಇಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ನೀವು ಮೇಲಿನ ಮೇಲೆ ಟೀ ಪೌಡ್ರ್, ಕಾಫಿ ಪೌಡ್ರ್ ಹಾಕೋದ್ರ ಜೊತೆಗೆ ಮೊನ್ನೆ ನಾನೊಂದು ಹೇಳಿದ್ದೆ, ವಿನೆಗರನ್ನು 1 ಲೀಟರ್ ನೀರಿನಲ್ಲಿ 1 ಚಮಚ ಮಿಕ್ಸ್ ಮಾಡಿ ಹಾಕಿ ಮಣ್ಣಿನಲ್ಲಿ ಫಂಗಸ್ ಇದ್ದರೆ ಹೊರಟೋಗುತ್ತೆ, ಇರುವೆಗಳಾಗ್ತಾ ಇದ್ದರೆ ಹೊರಟೋಗುತ್ತೆ. ಜೊತೆಗೆ ಮಣ್ಣನ್ನು ಇದು ಆ್ಯಸಿಡಿಕ್ ಮಾಡುತ್ತೆ ಅಂತ. ಇದರಿಂದ ಕೂಡ ಗುಲಾಬಿ ಗಿಡದಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂಗಳು ಹಾಗೂ ಗ್ರೋತ್ ಆಗಬೇಕು ಅಂತಂದರೆ ನೀವು ಮಣ್ಣಿನಲ್ಲಿ ಮಾಯಿಶ್ಚರನ್ನು ಮೇಂಟೈನ್ ಮಾಡಬೇಕು. ಆನಂತರ ಫರ್ಟಿಲೈಸರ್ ವಿಷಯದ ಬಗ್ಗೆ ಬಂದಾಗ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂಥ ಫರ್ಟಿಲೈಸರ್ ಹಾಕ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಖಂಡಿತ ನೀವು ಕೂಡ ಯೂಸ್ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ ಒಂದು ಅರ್ಧ kg ವರ್ಮಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ. ಬಿಸಿಲಿರೋದ್ರಿಂದ ಇದರಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಹೊರಟೋಗಿದೆ. ಆದರೆ ಇದರಲ್ಲಿ ಪೋಷಕಾಂಶಗಳು ಮಾತ್ರ ಹಾಗೇ ಇದೆ. ಆನಂತರ ಇಲ್ಲಿ ಒಂದು
ಬೌಲ್ನಷ್ಟು ನಾನು ಏನು ಮಾಡಿದ್ದೀನಿ, ಒಣಗಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆಯನ್ನು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಿಮ್ಗಾದರೆ ನೀವು ಫೈನ್ ಪೌಡ್ರ್ ಕೂಡ ಮಾಡ್ಕೊಳ್ಳಿ. ಸೊ ಮಳೆ ಜಿಟಿ ಜಿಟಿ ಅಂತ ಬರ್ತಾ ಇದೆ, ಅಂದರೆ ಸಣ್ಣದಾಗಿ ಸ್ಪ್ರಿಂಕಲ್ ಮಾಡಿರೋ ರೀತಿ ಮಳೆ ಇದೆ. ಅಷ್ಟೊಂದು ಏನು ಜೋರಾಗಿ ಮಳೆ ಇಲ್ಲ. ಹಾಗಾಗಿರೋದ್ರಿಂದ ನಾನಿಲ್ಲಿ ಅಷ್ಟೊಂದು ಪೌಡ್ರ್ ಮಾಡಿಲ್ಲ. ನೋಡಿ, ಈ ರೀತಿ ರಫ್ ಆಗಿ ನೀವು ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಇದನ್ನು ವರ್ಮಿ ಕಂಪೋಸ್ಟ್ನಲ್ಲಿ ಮಿಕ್ಸ್ ಮಾಡಿ. ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಲ್ಲಿ ಸಲ್ಫರ್ ಮತ್ತು ಫಾಸ್ಫರಸ್ ಇರೋದ್ರಿಂದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ. ಮಳೆಯಿಂದ ಮಣ್ಣಿನಲ್ಲಿ ಏನಾದರೂ ಇನ್ಸೆಕ್ಟ್ಸ್ ಇದ್ದರೆ, ಫಂಗಸ್ ಇದ್ದರೆ ಈ ಬೆಳ್ಳುಳ್ಳಿ ಈರುಳ್ಳಿಯಿಂದ ಕೂಡ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಡಾರ್ಮೆನ್ಸಿಗೆ ಒಳಗಾಗ್ತಿರುವಂಥ ಗುಲಾಬಿ ಗಿಡ ಮತ್ತೆ ಆ್ಯಕ್ಟಿವೇಟ್ ಆಗಿ ಮತ್ತೆ ಗ್ರೋತನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯ ಒಂದು ನ್ಯೂಟ್ರಿಯೆಂಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸ್ಚರನ್ನು ಮಾಡ್ಕೊಂಡ್ಬಿಟ್ಟು ಗುಲಾಬಿ ಗಿಡದ ಮಣ್ಣನ್ನು ಲೂಸ್ ಮಾಡಿ ಒಂದು 2 ಮುಟ್ಟಿಗೆಯಷ್ಟು ನಾನೇನು ಮಾಡ್ತಾಯಿದ್ದೀನಿ, ಈ ಒಂದು ಫರ್ಟಿಲೈಸರನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಬೇಕಾದ್ರೆ ಮಣ್ಣು ಸ್ವಲ್ಪ ಮಾಯ್ಸ್ಟ್ ಆಗಿರಬೇಕು. ಯಾಕಂತಂದರೆ ನಾವು ಡ್ರೈ ಫರ್ಟಿಲೈಸರ್ ಕೊಡಬೇಕಾದ್ರೆ ಗಿಡಗಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಬಾರ್ದು ಅಂತಂದರೆ ಮಣ್ಣಿನಲ್ಲಿ ತೇವಾಂಶ ಇರಲೇಬೇಕು. ನೀವು ಕಂಪ್ಲೀಟಾಗಿ ಒಣಗಿರುವಂಥ ಮಣ್ಣಿನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು. ಆದರೆ ಡ್ರೈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ಒಮ್ಮೊಮ್ಮೆ ಏನಾಗುತ್ತೆ, ಶಾಕ್ಗೂ ಕೂಡ ಒಳಗಾಗ್ಬೋದು. ಇದರಿಂದ ರೂಟ್ಸ್ ಹಾಗೂ ಗಿಡ ಡ್ಯಾಮೇಜ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಏನು ಬೇಡ, ಲೈಟಾಗಿ ಮಾಯ್ಶ್ಚರ್ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಮಣ್ಣಿನಲ್ಲಿ ಚೆನ್ನಾಗಿ ಕಂಪೋಸ್ಟ್ ಹಾಗೂ ಈ ಸಿಪ್ಪೆಗಳನ್ನು ಪೌಡ್ರನ್ನು ನೀವೇನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಕಡಿಮೆ ಇದೆ ಅಂತಂದರೆ ನೀವು ನೀರು ಹಾಕ್ಬೋದು. ಆದರೆ ನಮ್ಮ ಕಡೆ ಸ್ವಲ್ಪ ಒಂದು 10% ಲೈಟಾಗಿ ಮಳೆ ಆಗ್ತಾ ಇರೋದ್ರಿಂದ, ಮಣ್ಣು ಮಾಯ್ಸ್ಟ್ ಆಗಿರೋದ್ರಿಂದ ನಾನೇನು ಇದಕ್ಕೆ ನೀರನ್ನು ಹಾಕ್ತಾಯಿಲ್ಲ. ನೀವು ರಿಕ್ವೈರ್ ನೋಡ್ಕೊಂಡ್ಬಿಟ್ಟು ಗಿಡದ ಮಣ್ಣಿನ ಅವಶ್ಯಕತೆಯನ್ನು ನೀವೇನು ಮಾಡ್ಬೋದು, ನೀರನ್ನು ಹಾಕ್ಕೊಳ್ಬೋದು. ಆನಂತರ ನೋಡಿ, ಗುಲಾಬಿ ಗಿಡದ ಎಲೆಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟೊಂದು ಹೆಲ್ದಿಯಾಗಿ ದಪ್ಪನಾಗಿರುವಂಥ ಎಲೆಗಳಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಮಣ್ಣು ಆ್ಯಸಿಡಿಕ್ ಆಗಿರಬೇಕು. ಜೊತೆಗೆ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೆ ತಲುಪ್ತಾ ಇದೆಯೋ ಇಲ್ಲವೋ ಅನ್ನೋದಕ್ಕೆ ಇದೊಂದು ಗುರುತು ಅಂತಲೇ ಹೇಳ್ಬೋದು. ಈ ಒಂದು ಫರ್ಟಿಲೈಸರನ್ನು ನೀವು 8ರಿಂದ 10 ದಿನಗಳ ಗ್ಯಾಪಲ್ಲಿ ಒಂದು ಅರ್ಧ ಮುಟ್ಟಿಗೆಯಷ್ಟು ಹಾಕಿದರೂ ಕೂಡ ಒಳ್ಳೆಯದು. ಇಲ್ಲ ಅಂತಂದರೆ ಒಂದು 4 ಮುಟ್ಟಿಗೆಯಷ್ಟು ಹಾಕಿ ನೀವು 1 ತಿಂಗಳವರೆಗೂ ಕೂಡ ಯಾವುದೇ ಡ್ರೈ ಫರ್ಟಿಲೈಸರ್ ಹಾಕದೇ ಹೋದರೂ ಕೂಡ ಇದು ಆ ಒಂದು ಗಿಡವನ್ನು ಕವರ್ ಮಾಡಿಕೊಳ್ಳುತ್ತೆ. ಆಮೇಲೆ ಕಂಪೋಸ್ಟ್ ಬದಲಾಗಿ ನೀವು ಟೀ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಟೀ ಪೌಡ್ರನ್ನು ನೀವು ಒಂದು 10 ದಿನಗಳಲ್ಲಿ ಒಂದು ಅರ್ಧ ಚಮಚ ಫ್ರೆಶ್ ಟೀ ಪೌಡ್ರೆಲ್ಲ ಯೂಸ್ ಮಾಡಿರುವಂಥದ್ದಿದ್ರೆ ಒಂದು 2 ಚಮಚ ಹಾಕಿದರೂ ಕೂಡ ಗಿಡದ ಒಂದು ಗ್ರೋತ್ ಚೆನ್ನಾಗಾಗುತ್ತೆ. ಆಮೇಲೆ ಸ್ಫಟಿಕವನ್ನು ನೀವು ಯೂಸ್ ಮಾಡ್ಬೋದು. ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರಬೇಕು, ಗ್ರೋತ್ ಆಗಬೇಕು ಅಂತಂದರೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಇದೆ. ಮುಂದೆ ನಾನು ಇನ್ನೊಂದು ವಿಡಿಯೋನಲ್ಲೂ ಕೂಡ ಇನ್ನೂ ಒಂದು ಮೆಥಡ್ನಲ್ಲಿ ಯಾವ ರೀತಿ ಸ್ಫಟಿಕವನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗಿಯೂ ತಪ್ಪದೆ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಪಾಸಿಟಿವ್ ಒಂದು ಗ್ರೋತ್ ಬರಬೇಕು ಅಂತಂದರೆ ಯಾವಾಗಲೂ ಏನು ಮಾಡಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ. ಆನಂತರ ನೋಡಿ, ನಿಮ್ಗೆ ಇಷ್ಟೆಲ್ಲ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಡೈಲಿ ಈರುಳ್ಳಿಯನ್ನು ಕಟ್ ಮಾಡ್ತಿರ್ಬೇಕಾದ್ರೆ ಒಣಗಿರುವಂಥ ಏನು ಸಿಪ್ಪೆ ಬರುತ್ತಲ್ಲ ಅದನ್ನು ಒಂದು ಅರ್ಧ ಲೀಟರ್ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಬಿಡಿ. ಒಂದು 2 ಗಂಟೆ ಇಟ್ಟರೂ ಸಾಕು. ನೀವು ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಆ ನೀರಿನಲ್ಲಿ ಬಂದುಬಿಟ್ಟಿರುತ್ತೆ. ನೋಡಿ ಎಷ್ಟು ಕಲರ್ ಬಂದಿದೆ ನೀರಿಗೆ. ಆ ಈರುಳ್ಳಿ ಸಿಪ್ಪೆಯ ಪ್ರತಿಯೊಂದು ಕಣ ಅದರಲ್ಲಿದೆ. ಇದರಲ್ಲಿ ಕ್ಯಾಲ್ಶಿಯಮ್ ಇದೆ, ಫಾಸ್ಫರಸ್ ಇದೆ, ಮ್ಯಾಗ್ನೇಷಿಯಮ್ ಇದೆ, ಐರನ್ ಇದೆ. ಇದಕ್ಕೆ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಈರುಳ್ಳಿ ಸಿಪ್ಪೆಯಲ್ಲಿರೋದ್ರಿಂದ, ಜೊತೆಗೆ ಇದು ಕಿಚನ್ ವೇಸ್ಟ್ನಿಂದ ನಮಗೆ ಈಸಿಯಾಗಿ ಸಿಗೋದ್ರಿಂದ ಇದನ್ನು ನೀವು 8ರಿಂದ 10 ದಿನಗಳ ಗ್ಯಾಪಲ್ಲಿ ಎಲ್ಲ ಗಿಡಗಳಿಗೂ ಕೊಡ್ಬೋದು. ಇದೇ ಗಿಡ ಅಂತಿಲ್ಲ, ಇಂಡೋರ್ ಔಟ್ಡೋರ್ ಎಲ್ಲ ಗಿಡಗಳಿಗೂ ಕೂಡ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ತುಂಬಾ ಒಳ್ಳೆಯದು. ನೋಡಿ, ಒಂದು ಅರ್ಧ ಲೀಟರ್ನಷ್ಟು ಲಿಕ್ವಿಡ್ ರೆಡಿಯಾಗಿದೆ. ಇದಕ್ಕೆ ಮತ್ತೆ ನಾನು ಅರ್ಧ ಲೀಟರ್ ಪ್ಲೇನ್ ವಾಟರನ್ನು ಸೇರಿಸ್ತಾ ಇದ್ದೀನಿ. ಯಾವಾಗಲೂ ನೀವು ಫರ್ಟಿಲೈಸರ್ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡಬೇಕಾದ್ರೆ ಡೈಲ್ಯೂಟ್ ಮಾಡೇ ಕೊಡಿ. ಇದರಿಂದ ಗಿಡಗಳು ಚೆನ್ನಾಗಿ ಅದನ್ನು ಹೀರಿಕೊಂಡು ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಯಾವಾಗಲೂ ಡೈರೆಕ್ಟಾಗಿ ಡೈಲ್ಯೂಟ್ ಮಾಡದೆ ನೀವು ಗಿಡಗಳಿಗೆ ಹಾಕಿದ್ರಿ ಅಂತಂದರೆ ಗಿಡಗಳಿಗೆ ಏನಾಗುತ್ತೆ, ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಗೂ ಡ್ರೈ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದ್ರಿಂದ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೊಳ್ಬೋದು, ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ಯಾರಾದರೂ ಗಾರ್ಡನಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಟ್ಟಿದ್ದರೆ ಅವರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಹ್ಯಾಪಿ ಗಾರ್ಡನಿಂಗ್, ಸ್ಟೇ ಕನೆಕ್ಟೆಡ್.